Watch India's largest kids library only on Jio Hotstar. Download the app now. ದುಶ್ಮನವ್ರ ಮನೇಲಿ ದೀಪಾವಳಿ ಮತ್ತೆ ನನ್ ಕೈಯಲ್ಲಿ ಖಾಲಿ. ಬಾಸ್ ಏನ್ ಕವಿತೆ ಹೇಳಿದ್ರಿ ನೀವು? ಯಾರೇ ಕವಿತಾನೆ ಬಿಡು. ಆ ದುಶ್ಮನನ ಹೇಗೆ ಹೊಡೆದಾಕೋದು ಅಂತ ಯೋಚನೆ ಮಾಡೋದೀನು. ಮಾತ್ ನಲಿಲಿ ಮೊದ್ದು ಪತ್ತು ಅಂದಿಲಿ ಎಲ್ಲ ಮಾವನನ್ನು ಕದ್ಕೊಂಬಿಟ್ಟು ಒಲೋಬುತ್ತೆ ಹೆಂಗೆ ಸುಮ್ಮನೆ ನಿಂತನ್ ತಲೆ ಒತ್ತದಿಂದ ಏನು ಪ್ರಯೋಜನ ಇಲ್ಲ ಅಲ್ಲ ಮಾತ್. ಸುಮ್ನಿರೋ ತೊದ್ಲು ನನ್ ಮಗನೇ. ನನ್ನ ಬ್ರಿಲಿಯಂಟ್ ಬುರ್ಡಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಬಂತು ತೂಫಾನಿ ಐಡಿಯಾ ಬಂತು. ನಂಬರ್ 1 ಹೋಗ್ಬಿಟ್ಟು ಮೋಟು ಪತ್ಲನ ಅಂಗಡಿಲಿ ಮಾವಿನ ಹಣ್ಣು ಖರೀದಿ ಮಾಡ್ಕೊಂಡ್ ಬಾ. ನೀವು ಮತ್ತೆ ಮಾವನ ಲತ ಕುಬ್ಬುತ್ತಿ ನಮ್ಗೆ ಅನ್ನೊಲ್ಲ ಗಮ್ಮ ಬುದ್ದು ಕುಲಿಸ್ತಾ ಇದ್ದಿಲ್ಲ. ಅರೆ ಇದು ನಿಮ್ಗಲ್ಲ, ಮೋಟು ಪತ್ಲಗೋಸ್ಕರ. ಸಾಕು ಬರೀ ನೀವು ನೋಡ್ತಾ ಇರಿ. ಜಾನ್ ನ ಗೂಬೆ ಮಾಡ್ತಾ ಇರಾ, ಜಾನ್ ದ ಡಾನ್ಗೆನ ಗೂಬೆ ಮಾಡ್ತೀರಾ. ಹುಳಿ ಹಣ್ಣನ್ನ ನಮಗ್ ಕೊಟ್ಟಿದ್ದೀರಾ, ಸಿಹಿ ಹಣ್ಣು ಅಂತ ಹೇಳಿ ಮಾರಿದ್ದೀರಾ. ಏನ್ ಮಾತಾಡ್ತಿದ್ಯಪ್ಪ ಜಾನ್ ನೀನು? ನಮ್ಮ ಮಾವನಣ್ಣೆಲ್ಲ ಸಖತ್ ಸ್ವೀಟ್ ಆಗೇ ಇದೆ. ಇದುವರೆಗೂ ಯಾರು ಕಂಪ್ಲೇಂಟ್ ಮಾಡ ಇಲ್ಲ. ಹೌದಾ? ಹಾಗಾದ್ರೆ ತಗೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ನನಗೆ ಈಗ್ಲೇ ಗೊತ್ತಾಗುತ್ತೆ ಹಣ್ಣು ಹುಳಿ ಇದೆನೋ ಅಥವಾ ಸಿಹಿ. ಒಂದ್ಸಾರಿ ನೋಡ್ತೀನಿ, ಹುಳಿ ಇದ್ರೆ ನಿಂಗೆ ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ ನಿಂಗೆ. ಹೇಳಿ ಹೇಳಿ ಹೇಗಿದೆ ಅದು? ನಿಮ್ ಎಲ್ಲ ಬಂಡವಾಳ ಬಯಲಾಯ್ತಲ್ವಾ? ಹುಳಿಯಾಗಿರೋ ಹಣ್ಣು ಮಾರ್ತೀರಾ, ಇವಾಗ ಏನ್ ಹೇಳ್ತೀರಾ? ಇಂಥ ಹಣ್ಣು ಮಾರ್ತೀರಾ ನೀವು? ಸರಿ 2 ರೂಪಾಯಿ ಕೆಜಿ ಆದ್ರೆ ಕೊಡಿ. 20 ಕೆಜಿನ? ಇದ ಮಾತು? ನಿಮ್ಗೆ ಹಣ ಬೇಡ, ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಎಲ್ಲ ಹಣ್ಣನ್ನು ಫ್ರೀನಾ? ವಾವ್, ಇದು ತುಂಬಾ ಒಳ್ಳೆ ವಿಷಯ. ಅರೆ ಎಲ್ರಿಗೂ ಹಣ್ಣು ತಿನ್ಸೋದು ತುಂಬಾ ಪುಣ್ಯದ ಕೆಲಸ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು. ಅಯ್ಯೋ ಮೋಟು ಪತ್ಲು, ನನ್ ಗೆಳೆಯರ ಈ ರಿಯಾಕ್ಷನ್ ಭಾಷೆ ನನಗೆ ಖಂಡಿತ ಒಂಚೂರು ಅರ್ಥ ಆಗಲ್ಲ ಕಡೆಯ. ಅದೇನ್ ಹೇಳ್ಬೇಕು ಅಂತ ಸ್ವಲ್ಪ ಬಾಯ್ ಬಿಟ್ಟು ಹೇಳ್ರಯ್ಯ, ಅದು ಕನ್ನಡದಲ್ಲಿ ಹೇಳ್ರಯ್ಯ. ಮೋಟು ಪತ್ಲು, ಇವತ್ತು ನಿಮ್ದು ಮೌನ ರತನ? ಓ ಸರಿ, ಜಾನು ಮಾವಿನಣ್ಣಲ್ಲಿ ಏನೋ ಮಿಕ್ಸ್ ಮಾಡ್ಬಿಟ್ಟು ನಿಮಗೆ ತಿನ್ನಿಸ್ಬಿಟ್ಟಲ್ಲ. ಓಕೆ ಅಲ್ಲ, ಮೊದ್ಲು ಯಾಕೆ ಹೇಳಿಲ್ಲ ನೀವು? ಈಗಲೇ ಔಷಧಿ ಕೊಡ್ತೀನಿ ರಯ್ಯ. ಮಾವಿನಣ್ಣು ಇನ್ಫೆಕ್ಷನ್ ಆಗಿದೆ, ಬೆಳಗ್ಗೆ ಅಷ್ಟೊತ್ತೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದೇನಾಯ್ತು ನಮ್ಮ ತಲೆ ಮೇಲೆ? ಅಯ್ಯೋ, ತಲೆ ಮೇಲೆಲ್ಲ ಬೇರೆ ಉಟ್ಕೊಂಡ್ಬಿಟ್ಟಿದೆಯಲ್ಲೋ. ಇದೆಲ್ಲ ಡಾಕ್ಟರ್ ಔಷಧಿ ಮೈ ಮೇಕಣೋ. ನಡಿ ಅವ್ರ ಹತ್ರ ಬೇಗ ಹೋಗೋಣ, ಇಲ್ಲಾಂದ್ರೆ ಜನಗಳನ್ನ ನಮ್ಮನ್ನು ನೋಡಿ ನಕ್ಕು ಬಿಡ್ತಾರೆ ಅಷ್ಟೇ. ಮೋಟು ಪತ್ಲು, ಇದೇನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ಡ್ರಾಮಾದಲ್ಲಿ ಮರದ ಪಾರ್ಟ್ ಏನಾದ್ರು ಮಾಡಿದೀರಾ? ಅರೆ ಅಣ್ಣ, ಅದೊಂದು ದೊಡ್ಡ ಕತೆ ಅಣ್ಣ, ಮತ್ತೆ ಯಾವಾಗ ಹೇಳ್ತೀವಿ, ನಮ್ಮನ್ನು ಹೋಗಕ್ ಬಿಡು ಪ್ಲೀಸ್. ಆಯ್ತು ಹೋಗಿ, ಆದ್ರೆ ಒಂದೆರಡು ಮಾವನಣ್ಣಾದ್ರೂ ಕೊಡಿ, ತಿನ್ಕೋತೀನಿ. ವಾ ಎಷ್ಟೊಂದು ಸಿಹಿಯಾಗಿದೆ. ಇಷ್ಟೊಂದು ಸಿಹಿಯಾಗಿರೋ ಹಣ್ಣನ್ನ ನಾನು ಇವತ್ತವರೆಗೂ ತಿಂದಿಲ್ಲ. ಇವನು ಯಾವಾಗ್ಲೂ ಬೆಕ್ಕಿನ ತರ ನಾವು ಹೋಗೋ ದಾರಿಲ್ಲ ಅಡ್ಡವಾಗೇ ನಿಂತಿರ್ತಾನೆ ಕಣ ಮೋಟು. ನೀನೇನಾದ್ರು ಹೇಳ್ದ? ಅಯ್ಯೋ ಏನು ಹೇಳಿಲ್ಲ ಬಾಕ್ಸರಣ್ಣ, ಎಲ್ಲಾದ್ರೂ ಉಂಟೆ? ಈಗ ಮಾವನಣ್ಣು ತಿನ್ಬಿಟ್ಟಲ್ಲ, ಹೋಗಕ್ ಬಿಡಿ ಈಗ.
ಪ್ಲೀಸ್. ಅದೆಂಗ್ ನಿಮ್ ಹೋಗ್ಲಿಕ್ ಬಿಡ್ತೀನಿ, ನಾನು ಹೊಟ್ಟೆ ತುಂಬಾ ಮಾವಿನ ಹಣ್ಣು ತಿಂತೀನಿ. ಇರು ಖಬರ್ದಾರ್, ನೀವೇನಾರು ಇಲ್ಲಿಂದ ಹೋದ್ರೆ ಈ ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ. ಅಯ್ ಮೊಟ್ಟು ಪತ್ಲು ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಗ್ರಾಚಾರ ಸರಿ ಇರಲ್ಲ. ಚಿಂಗಮ್ ಸರ್ ನಮ್ಗೆ ಬಾಕ್ಸರ್ನಿಂದ ಬಚಾವ್ ಮಾಡಿ ಸರ್. ಅಯ್ಯಮ್ಮ, ಇದೆಂತ ಸೀನ್ಗಯ್ಯ, ನೀವಿಬ್ರು ಮರಗಳಾಗ್ಬಿಟ್ಟಿದಿರಲ್ಲ, ಅಥವಾ ಮರನೇ ಮೋಟು ಪತ್ಲು ಆಗ್ಬಿಟ್ಟಿದಾರ? ಏನ್ ಸಮಾಚಾರ? ಅಯ್ಯೋ, ಇವೆಲ್ಲ ಡಾಕ್ಟರ್ ಔಷಧಿ ಮಹಿಮೆ ಸೈಡ್ ಎಫೆಕ್ಟ್ ಸರ್. ಇದನ್ನ ಸರಿ ಮಾಡಕ್ಕೆ ಡಾಕ್ಟರ್ ಹತ್ರ ಔಷಧಿ ತಗೊಳಕ್ ಹೋಗ್ತಾ ಇದ್ವಿ ಸರ್. ಆದ್ರೆ ಬಾಕ್ಸರ್ ನಮ್ಮನ್ನ ಹೋಗಕ್ಕೆ ಬಿಡ್ತಾ ಇಲ್ಲ ಸರ್. ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಹೊಡೆಯಕ್ ಶುರು ಮಾಡ್ಬಿಟ್ಟ, ಮತ್ತೆ ಮಾವಿನೆಲ್ಲ ಕಿತ್ಕೊಂಡು ತಿನ್ನಕ್ ಶುರು ಮಾಡ್ಬಿಟ್ಟ. ಬಾಕ್ಸರ್ ನ ಈಗ್ಲೇ ಒಂದ್ ಕೈ ನೋಡ್ಕೋತೀನಿ ನಾನು. ಏ ಚಿಂಗಮ್ ಸರ್, ನೋಡೋದು ಬಿಡೋದಲ್ಲ ಆಮೇಲೆ ಬಿಡಿ, ಫಸ್ಟ್ ಈ ಮಾವಿನ ಹಣ್ಣು ತಿನ್ನಿ. ಯಾಕೆಂದ್ರೆ ಈ ಮಾವಿನ ಹಣ್ಣು ತುಂಬಾ ಸಿಹಿಯಾಗಿದೆ. ಸ್ವೀಟ್ ಆಗಿದ್ಯಾ? ಹಾಗಾದ್ರೆ ನಾನು ಟ್ರೈ ಮಾಡಿ ನೋಡ್ತೀನಿ. ಮೋಟು ಪತ್ಲು ಬೇಜಾರು ಮಾಡ್ಕೋಬೇಡಿ, ನನಗೆ ಮಾವಿನ ಹಣ್ಣು ಅಂದ್ರೆ ಬಹಳ ಇಷ್ಟ. ಅಯ್ಯಮ್ಮ ಮೋಟು ಪತ್ಲು, ಇಷ್ಟೊಂದು ಸ್ವೀಟ್ ಆಗಿರೋ ಮಾವಿನ ಹಣ್ಣ ನನ್ನ ಲೈಫಲ್ಲೇ ತಿಂದೇ ಇಲ್ಲ. ಬನ್ನಿ ಬನ್ನಿ ಹೇರಪೇರಿ ಬನ್ನಿ, ಬಾಕ್ಸರಣ ಬನ್ನಿ. ಮೊದಲು ಹೊಟ್ಟೆ ತುಂಬ ಮಾವಿನ ಹಣ್ಣು ತಿನ್ನೋಣ, ಆಮೇಲೆ ಬೇರೆ ಕೆಲಸ ಮಾಡೋಣ. ಕೆಲಸ 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 ಕೆಲಸ. ಅರೆ, ಇವರು ಬಾಕ್ಸರ್ ಜೊತೆ ಸೇರ್ಕೊಂಡ್ಬಿಟ್ರಲ್ಲ. ಏಯ್ ಏಯ್, ಸ್ಟಾಪ್ ಸ್ಟಾಪ್, ಇದ ನೇಮ್ ಆಫ್ ಲಾ. ನಿಂತ್ಕೊಳ್ಳಿ. ಮೋಟು ಪತ್ಲು, ನಿಮಗೆ ಕಾನೂನ್ ಮೇಲೆ ಆಡಿ, ಡಿಪಾರ್ಟ್ಮೆಂಟ್ ಮೇಲೆ ಆಡಿ, ಎಲ್ರ ಮೇಲೂ ಆಡಿ. ನಿಂತ್ಕೊಳ್ಳಿ. ಅಯ್ಯೋ ಅಯ್ಯಮ್ಮ, ನನ್ನ ಸೊಂಟನೇ ಡ್ಯಾಮೇಜ್ ಆಗೋಗ್ಬಿಡ್ತು. ಸರ್ ಎಲ್ಲೂ ಏಟಾಗಿಲ್ಲ ತಾನೆ? ಸರ್ ತುಂಬಾ ನೋವೇನ್ ಆಗ್ತಾ ಇಲ್ಲ ಅಲ್ವಾ? ನನ್ನಂತ ಗಂಡ್ಸ್ಗೆ ಯಾವತ್ತೂ ಏನೂ ಆಗಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಮೋಟು ಪತ್ತು ತಲೆ ಮೇಲಿರೋ ಮಾವಿನ ಹಣ್ಣು ಬಹಳ ಸ್ವೀಟ್ ಆಗಿದೆ. ಯಾಕೆ ಚೆನ್ನಾಗಿತ್ತು? ಯಾಕೆ 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 ಯಾಕೆ? ಸರ್ ಯು ಆರ್ ಗ್ರೇಟ್, ಆದ್ರೆ ಸ್ವಲ್ಪ ಲೇಟ್ ಸರ್. ಗೊತ್ತು 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 ಗೊತ್ತು, ನೀವಿಬ್ರು ಇಲ್ಲೇ ನಿಂತ್ಕೊಂಡಿರಿ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಸರ್ ನೀವಿಲ್ಲ ಇರಿ, ನಾವು ಹೋಗಿ ಹಣ್ಣು ತಿಂತೀವಿ. ಹಣ್ಣು ಸಿಹಿಯಾಗಿದೆ. ಅಯ್ಯಮ್ಮ, ಇವರಿಬ್ರು ಮಾವಿನ ಹಣ್ಣಿಗೋಸ್ಕರ ಚಿಂಗಮ್ಮನೇ ಬಿಟ್ಟು ಓಡೋಗ್ತಾ ಇದಾರಲ್ಲ. ಅರ್ಥ ಆಯ್ತು. ಇನ್ಸ್ಪೆಕ್ಟರ್ ಚಿಂಗಮ್ಗಿಂತ ಅವರಿಬ್ಬರಿಗೂ ಮಾವಿನ ಹಣ್ಣೇ ಇಂಪಾರ್ಟೆಂಟು. ಈ ಮರ ನಂದು. ಖಬ್ಬರ್ದಾರ್, ಯಾರಿದ್ರಲ್ಲಿ ಒಂದೇ ಒಂದ್ ಮಾವಿನ ಹಣ್ಣು ಕಿತ್ರೆ ಹಾಗೆ ಇವನ್ ತಲೆಮಲ್ಲಿರೋ ಮರ ನಂದು. ಅರೆ, ಹಾಗಾದ್ರೆ ನಾವೇನು ಈ ಮರದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ ಬಂದಿದೀವಾ? ಮುಡ್ದ್ಬಿಡಿ. ಬಿಡೋದಿಲ್ಲ ನಿಮ್ಮನ್ನ. ಮಾರನ್ ಇರೋದ್ ಬೇಡ, ಹಣ್ಣು ಇರೋದ್ ಬೇಡ. ಬಿಡಿರಿ, ಬಿಡಿರಿ. ಇದೇನ್ ಡಾಕ್ಟರ್ನ ನೀವು? ನಾವು ನಿಮ್ಮ ಹತ್ರ ಬಂದಿದ್ದು ನಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿ ಅನ್ಬಿಟ್ಟು, ನೀವು ನೋಡಿದ್ರೆ ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ತಲೆ ಮೇಲೆ ಇಟ್ಬಿಟ್ರಲ್ಲ ನೀವು. ನಾನು ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಮರ ಯಾವತ್ತೂ ನೋಡೇ ಇಲ್ಲ. ನನಗಿದು ಹೇಳಿ ಮೋಟು ಪತ್ಲು, ನೀವು ಪ್ರೀಪೇಡ ಪೋಸ್ಟ್ ಬೇಡ. ಗತಿಟರಮ್ಮ, ತಲಾಟೆ ಮಾತಾಡೋದು ನಿಲ್ಸ. ಡಾಕ್ಟರ್ ಅಣ್ಣ, ನೀವು ಇದಕ್ಕೆ ಬೇಗ ಆಂಟಿಡೋಟ್ ಕೊಡ್ತಿರೋ ಇಲ್ಲೋ ಹೇಳ್ಬಿಡಿ. ಡಾಕ್ಟರ್ ಜಟ್ಕ, ಇವಾಗ್ಲೇ ಇವ್ರಿಗೆ ಆಂಟಿಡೋಟ್ ಕೊಡ್ಬೇಡ, ಮೊದ್ಲು ಹಣ್ಣು ತಿನ್ನು. ಇಷ್ಟೊಂದು ಸಿಹಿಯಾದ ಹಣ್ಣು ಯಾವತ್ತೂ ತಿಂದಿರೋದಿಲ್ಲ. ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಹಣ್ಣು ನಾನು ತಿಂದೇ ಇಲ್ಲ. ಹಂಗಾರೆ ಲೇಟ್ ಯಾಕೆ ಮಾಡೋದು ರಮ್ಮ? ನಡಿ ಮೊದ್ಲು ಮಾವಿನ ಹಣ್ಣೆ ತಿನ್ಬಿಡೋಣ, ಆಮೇಲೆ ಇವ್ರಿಬ್ಬರು ಸರಿ ಮಾಡಿದ್ರೆ ಆಯ್ತು ಅಷ್ಟೇ ಅಲ್ವದಯ್ಯ? ನಮ್ ಟೆನ್ಷನ್ ನಾವಿದ್ರೆ ನೀವಿಬ್ಬರು ಮಾವಿನ ಹಣ್ಣು ತಿನ್ಬೇಕು ಅಂತೀರಾ? ಡಾಕ್ಟರ್ ಜಟ್ಕ, ಬೇಗ ಬಾಗ್ಲು ತೆಗಿ, ನಾವು ಮಾವಿನ ಹಣ್ಣು ತಿನ್ಬೇಕು. ಡಾಕ್ಟರ್ ಅಣ್ಣ, ನೀವು ಬಾಗಿಲು ತೆಗಿತೀರೋ ಇಲ್ಲ ಬಾಗಿಲು ಹೊಡೆದಾಗ ಒಳಗಡೆ ಬರಬೇಕು? ಬೇಗ ಆಂಟಿಡಾಟ್ ಕೊಡ್ರಿ ಬೇಗ ಆಂಟಿಡಾಟ್ನ. ಅಯ್ಯೋ, ಅಲ್ಲಿಂದ ನೋಡಯ್ಯ ಬಾಟ್ಲು ಟೇಬಲ್ ಮೇಲೆ, ಹಸಿರು ಬಾಟ್ಲು ಇರೋದು ಕುಡ್ಕೊ ಹೋಗಯ್ಯ, ಸರಿ ಹೋಗುತ್ತೆ. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ಗಳ ಹಿಡ್ಕೊಂಡ್ರೆ ಅವಲ್ಲ. ಇವಾಗ ನಿಮ್ಗೆ ಏನಾಗುತ್ತೆ ಮೋಟು ಪತ್ಲು? ಅರೆ, ನಮ್ಮ ಬಗ್ಗೆ ಬಿಡು ಜಾನ್, ನಿನ್ ಬಗ್ಗೆ ಯೋಚನೆ ಮಾಡೋದು ನೋಡು, ನಿನ್ ಗತಿ ಏನಾಗುತ್ತೆ?
ಓ ಮೊಟ್ಟು ಪತ್ಲು ಅದು ನೀಲಿ ಶಿಶಿ ಕಣಯ್ಯ. ಹಸಿರು ಬಾಟ್ಲು ಇಲ್ಲಿದೆ ನೋಡು, ಇದನ್ನ ಕಳಿ ಬಾಯಿಗೆ. ಅರೆ ಇವಾಗ ನನಗೂ ಔಷಧಿ ಕೊಡಿ, ನನ್ನನ್ನು ಸರಿ ಮಾಡಿ. ನೀನನ್ ಸರಿ ಮಾಡೋದಕ್ಕೆ ನಾವು ಹೊರಗಡೆಯಿಂದ ಡಾಕ್ಟರ್ಗಳನ್ನ ಕರ್ಸಿದ್ವಿ. ಇಲ್ಲಿ ನೋಡಿ. ಸ್ನೇಹಿತರೆ, ನಮ್ಮ ಮರಗಳೆಲ್ಲ ಮಯ ಆಗೋಗ್ಬಿಟ್ವು. ಈಗ ಜಾನ್ ನಿಮ್ಗೋಸ್ಕರ ಅವನ್ ತಲೆ ಮೇಲೆ ಒಳ್ಳೊಳ್ಳೆ ಸ್ವೀಟ್ ಆಗಿರೋ ಮಾವಿನ ಹಣ್ಣು ಬೆಳೆಸ್ಕೊಂಡಿದ್ದಾನೆ, ತಿನ್ನೋಗಿ. ಇಲ್ಲ. Watch India's largest kids library only on Geo Hotstar. Download the app now.